19th ಕ್ವಶನ್. ಓಕೆ, ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಫಸ್ಟ್ ಮೇನ್ ಕ್ವಶನ್ ಮಾಡೋಣ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರ್ತಿದ್ದೀನಿ. ಈಗ ಅವ್ರು ಕೊಟ್ಟಿರೋದು ನೋಡ್ರೇನು, ಫೈಂಡ್ ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅವರೇ ಕೊಟ್ಟಿದ್ದಾರೆ. ಏನದು? 2x² ಪ್ಲಸ್ 3x ಮೈನಸ್ 7 ಈಕ್ವಲ್ ಟು 0. ಓಕೆ, ನಾವೇನ್ ಫೈಂಡ್ ಮಾಡ್ಬೇಕು? ಫಸ್ಟ್ ಡಿಸ್ಕ್ರಿಮೆಂಟ್ ಕಂಡಿಬೇಕು. ಓಕೆ, ಸೊ ಇಲ್ಲಿ ಬರಿತೀನಿ, ಡಿಸ್ಕ್ರಿಮಿನೆಂಟ್ ಕಂಡಿಡಿಬೇಕು. ಓಕೆ, ಸೊ ಡಿಸ್ಕ್ರಿಮೆಂಟ್ ಅಂದ್ರೆ ನಥಿಂಗ್ ಬಟ್ ಏನು? b² ಮೈನಸ್ 4ac ಕಂಡಿಡಿ ಅಂತ ಅರ್ಥ. ಓಕೆ, ಡಿಸ್ಕ್ರಿಮೆಂಟ್ ಬಂದ್ಬಿಟ್ಟು ನಥಿಂಗ್ ಬಟ್ b² ಮೈನಸ್ 4ac. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಸೊ a ವ್ಯಾಲ್ಯೂ ಏನು? a ವ್ಯಾಲ್ಯೂ 2 ಐತೆ, b ವ್ಯಾಲ್ಯೂ ಏನಿದೆ? 3 ಇದೆ, ಸಿ ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ಏನ್ ಮಾಡ್ಬೇಕು ನಾವು? -7 ಅಂತ ತಗೋಬೇಕು. ಓಕೆ, ಈಗ ಬಿ ದಲ್ಲಿ ಏನ್ ಬರಿತೀನಿ? 3 ಬರಿತೀನಿ. 3² ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನು? 2, ಸಿ ವ್ಯಾಲ್ಯೂ ಬಂದ್ಬಿಟ್ಟು -7 ಇದೆ. ಓಕೆ, ಈಗ 3² 9, ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಓಕೆ, ಇದು ಮೈನಸ್. ಓಕೆ, ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಈಗ ಮಲ್ಟಿಪ್ಲೈ ಮಾಡಿದ್ರೆ 4 2 8, 8 7 56. ಓಕೆ, ಈಗ 56 ಪ್ಲಸ್ 9 ಏನಾಗುತ್ತೆ? 65 ಆಗುತ್ತೆ. ಇದು ಬಂದ್ಬಿಟ್ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ಓಕೆ, ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು 65 ಅಂತ ಗೊತ್ತು. ಈ ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು ಏನಿದೆ? ಗ್ರೇಟರ್ ದೆನ್ 0 ಇದೆ ತಾನೆ. ಸೊ ಅವ್ರಿಗೆ ಏನ್ ಕೇಳಿದಾರೆ? ನೇಚರ್ ಆಫ್ ದ ರೂಟ್ಸ್, ಅಂದ್ರೆ ರೂಟ್ಸ್ ಎಂತ ರೂಟ್ಸ್ ಬರ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಗ್ರೇಟರ್ ದೆನ್ 0 ಇದ್ರೆ, ಸಿನ್ಸ್ ಓಕೆ b² ಮೈನಸ್ 4ac ಈಸ್ ಗ್ರೇಟರ್ ದೆನ್ 0. ಓಕೆ, ಗ್ರೇಟರ್ ದೆನ್ 0 ಇದ್ರೆ ಎಂತ ಬರುತ್ತೆ? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ ಬರೀ. ಓಕೆ, ಡಿಸ್ಟಿಂಕ್ಟ್ ಅಂದ್ರೆ 2 ಡಿಫ್ರೆಂಟ್ ಆನ್ಸರ್ ಬರ್ತಾವಂತ ಹೇಳ್ದಂಗೆ. ಓಕೆ, ಇದು ಬಂದ್ಬಿಟ್ಟು ನೇಚರ್ ಆಫ್ ದ ರೂಟ್ಸ್, ಇದು ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ, ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.